ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾಯಿ ಯಾದವ್ ಯೂಟ್ಯೂಬ್ ಚಾನಲ್. ಗೈಸ್ ಏನಂದರೆ ಅಡುಗೆ ಎಲ್ಲ ಆಗಿದೆ, ಊಟ ಮಾಡಬೇಕು. ಇವಾಗ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತಾಳೆ ನನ್ನ ಮಗಳು. ಒಂದ್ಸತಿ ನೋಡ್ಕೊಂಡು ನೋಡಿ. ಓಕೆ ನೋಡಿ ಗೈಸ್, ಇಲ್ಲಿ ಫುಲ್ ಚಪಾತಿ ಆಗಿದೆ. ಇದು ಮೊಸರು ಗೊಜ್ಜು ಮಾಡಿದ್ದಾರೆ. ಮೂಲಂಗಿ ತುರಿದ್ಬಿಟ್ಟು ಮೊಸರು ಗೊಜ್ಜು, ಮೂಲಂಗಿ ತುರಿದ್ಬಿಟ್ಟು ಮೊಸರು ಗೊಜ್ಜು ಮಾಡಿರೋದು ಇದು. ಮತ್ತು ಇಲ್ಲಿ ಫುಲ್ ಬೆಂಡೆಕಾಯಿ ಪಲ್ಯ ಇದೆ. ಚಪಾತಿ ತೆಗೆದ್ರೆ ಇಲ್ಲಿ ಸೊಪ್ಪಿನ ಪಲ್ಯ ಇದೆ, ದಂಟು ಸೊಪ್ಪಿನ ಪಲ್ಯ ಇದು. ಇಲ್ಲಿ ಫುಲ್ ಮೊಳಕೆ ಕಟ್ಟಿರೋ ಅಂಥ ಕಾಳು, ಮಿಕ್ಸ್ ಕಾಳ್ದು ಪಲ್ಯ ಇದೆ. ಇಲ್ಲಿ ಹಾಗಲಕಾಯಿ ಗೊಜ್ಜಿದೆ ಗೈಸ್. ಸೊ ಅದೆಲ್ಲ ಅಷ್ಟೊಂದು ವೆರೈಟಿ ಐಟಮ್ಸ್ ಮಾಡಿದ್ದಾರೆ ಇವತ್ತು ಮಮ್ಮಿ. ಯಾಕೆ ಅಂದರೆ ಎಲ್ಲ ತರಕಾರಿ ಕೂಡ ಒಂದು ಸ್ವಲ್ಪ ಮಿಕ್ಕೋಗಿತ್ತು, ಅದಕ್ಕೆ ಎಲ್ಲದನ್ನು ಡಿಫ್ರೆಂಟ್ ಆಗಿ. ಮಗಳಿಗೆ ಮೊನ್ನೆ ಹಾಗಲಕಾಯಿ ತಂದಿದ್ರು ನಮ್ಮ ಮನೆಯವರು. ಅದು ಹಾಗಲಕಾಯಿ ಗೊಜ್ಜು ಮಾಡಿದೆ ಗೈಸ್. ಅದರಲ್ಲಿ ಹಾಗಲಕಾಯಿ ನಾನು ಅಡುಗೆ ಮನೆಯಲ್ಲಿದ್ದೆ. ಆವಾಗ ಹಾಗಲಕಾಯಿ ಕೊಡೆ ಒಮ್ಮು ಅಂತ ಕೇಳಿದಾಗ ಅವಳೇನು ಮಾಡಿದ್ಲು, ಒಂದು ಹಾಗಲಕಾಯಿ ಬಿಟ್ಟಿದ್ದಾಳೆ, 3 ಹಾಗಲಕಾಯಿ ಕೊಟ್ಟಳು. 3 ಹಾಗಲಕಾಯಿ ಗೊಜ್ಜು ಮಾಡಿದೆ ಆಲ್ರೆಡಿ. 1 ಹಾಗಲಕಾಯಿ ಮಿಕ್ಸಿದ್ದಾಳೆ, ಮತ್ತು ಮೂಲಂಗಿನ ಒಂದೇ ಒಂದು ಮೂಲಂಗಿ ಮಿಕ್ಸಿದ್ದಾಳೆ. ಅದಕ್ಕೆ ಒಂದು ಮೂಲಂಗಿ ಮತ್ತು ಹಾಗಲಕಾಯಿ ತುರಿದ್ಬಿಟ್ಟು ಇದನ್ನು ಪಲ್ಯ ಮಾಡಿದೆ, ಮೊಸರು ಗೊಜ್ಜು ಮಾಡಿದೆ. ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ. ಅದನ್ನು ಮಿಕ್ಕಿದ್ದು ಪಲ್ಯಗಳು ಮಾಡಿದೆ. ಬೆಂಡೆ ಫ್ರೈ ನನ್ನ ಮಗಳಿಗೆ ಇವಳಿಗೆ ಬೇಕಾಯ್ತಂತೆ. ಅದು ಊರಲ್ಲಿ ಮಾಡ್ತಾರೆ ಬೆಂಡೆಕಾಯಿದು ಇದು ಪಲ್ಯ. ಆ ಥರ ಮಾಡ್ತೀನಿ ಅಂದರೆ ಬೇಡ ಬೆಂಡೆ ಫ್ರೈ ಮಾಡಿ ಮಮ್ಮಿ ಅಂದ್ಲು. ಅದಕ್ಕೆ ಒಂದು ಬೆಂಡೆ ಫ್ರೈ, ಆಮೇಲೆ ತೊಂಡೆಕಾಯಿ ಹಾಕಿ ಮೊಳಕೆ ಕಾಳು, ತೊಂಡೆಕಾಯಿ 2 ನೋಡಿ ಗೈಸ್, ತರಕಾರಿ ಮಿಕ್ಕಿದ್ರೆ ಯಾವ ಥರ ಅದರಲ್ಲಿ ಡಿಫ್ರೆಂಟ್ ಐಡಿಯಾಸ್ ಅಡುಗೆ ಮಾಡ್ಬೋದು ಅಂತ ಮಮ್ಮಿ ಹೇಳ್ತಾರೆ ನೋಡಿ. ದಂಟು ಸೊಪ್ಪಿಂದ ಒಂದು ಪಲ್ಯ, ಅದಕ್ಕೆ ಇವಾಗ ಊಟ ಮಾಡ್ತಾ ಇದ್ವಿ, ಅದಕ್ಕೆ ಇವಾಗೆಲ್ಲ ತೋರಿಸ್ತಾ ಇದ್ವಿ ನೋಡಿ. ಈ ಮೇಡಮ್ ಒಂದೊಂದೇ ತರಕಾರಿ ತೆಗೆದು ಸೈಡಿಗೆ ಇಟ್ಟಿರೋದ್ರಿಂದ ಇಷ್ಟೊಂದು ವೆರೈಟಿ ಮಾಡ್ಬೇಕಾಯ್ತು ಇವತ್ತು ಮಮ್ಮಿ. ಸೊ ಅವಳಿಗೆ ಇವತ್ತು ಫುಲ್ ಜಿಗುಪ್ಸೆ ಬಂದಿದೆ, ಯಾಕೆಂದ್ರೆ ಅವಳಿಗೆ ತರಕಾರಿ ಅಂದರೆ ಆಗಲ್ಲ, ಬೇಸಿಕಲಿ ಆಗಲ್ಲ. ನನಗೆ ಬೇಡ, ನಾನು ಅದು ತಿನ್ನಲ್ಲ, ಇದು ತಿನ್ನಲ್ಲ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಇಷ್ಟೊತ್ತಲ್ಲಿ ಏನು ಪಾಸ್ತಾ ಊಟ ಟೈಮಲ್ಲಿ ಊಟ ಮಾಡೋಂತ ನಾವು. ಸೊ ಇವಾಗ ಎಲ್ಲರಿಗೂ ಮಮ್ಮಿ ಊಟಕ್ಕೆ ಬಡಿಸ್ಕೊಡ್ತಾರೆ. ಊಟ ಆದಮೇಲೆ ಎಲ್ಲರಿಗೂ ಸಿಗ್ತೀವಿ. ಬಾಯ್ ಗೈಸ್. ಇದಕ್ಕೆ ಮೂಲಂಗಿ ಮೊಸರು ಗೊಜ್ಜಿಗೆ ಇದು ಟೊಮೆಟೊ ಇಲ್ಲ ಗೈಸ್, ಖಾಲಿ ಆಗಿಬಿಟ್ಟಿತ್ತು. ಕೊತ್ತಂಬರಿನೂ ಖಾಲಿ ಆಗಿತ್ತು, ಅದು ಹಾಕ್ಬೇಕು. ಇದಕ್ಕೆ ಸಖತ್ತಾಗಿರುತ್ತೆ. ಇದು ಮಾತ್ರ ಹಾಕ್ಕೊಡು ಅಂತ ಹೇಳ್ತಾಳೆ ಗೈಸ್. ಅದಕ್ಕೆ ನಾನು ಹೇಳ್ತೀನಿ ಎಲ್ಲ ಸ್ವಲ್ಪ ತಿನ್ನು ಅಂತ. ಸ್ವಲ್ಪ ತಿನ್ನು, ಇದೆಲ್ಲ ಮಾಡು. ಬೆಂಡೆ ಫ್ರೈ ತಿನ್ನು ಹೋಗ್ಲಿ ಚಪಾತಿ ಜೊತೆಗೆ. ಅಮ್ಮು ಹೆಂಗಿದೆ? ಫುಲ್ ಯಾಕೆ ಬೇಜಾರಾಗೋಗಿದೆ, ಮುಖ ಎಲ್ಲ ಬೇಸತ್ ಹೋಗಿದೆ. ಏನೇ ಅದು ಹಂಗೆ ತಿಂತಿದ್ಯಾ? Emotional damage. ಹಂಗೆಲ್ಲ ತಿನ್ನೋದು ಕೊಡಿ. ಈ ಥರ ತಗೊಂಡು ನಿಮ್ಮ ಮನೆಯಲ್ಲೂ ಯಾರಾದರೂ ಈ ಥರ ಮಕ್ಕಳಿದ್ರೆ ಮಾತ್ರ ಗೈಸ್ ತಿನ್ಸಿ ಕಲಿಸ್ಬೇಕು. ಚಪಾತಿ ಒಳಗಡೆ ಇಟ್ಬಿಟ್ಟು ನೀಟಾಗಿ ಹಿಂಚಿದ್ರೆ ಹೊಟ್ಟೆ ಒಳಗಡೆ ಹೋಗುತ್ತೆ. ಅದನ್ನು ನೋಡ್ಬಿಟ್ಟು ಅದೇ ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳ್ಬಾರ್ದು. ತಗೋ, ಚಿಕ್ಕ ಮಗುಗೆ ತಿನ್ಸ್ಬೇಕು ಗೈಸ್ ಯಾವಾಗೂ ಇವಳಿಗೆ. ಮಮ್ಮಿ ಅಂತೂ ಫ್ರೈ, ಸೊಪ್ಪಿನ ಪಲ್ಯ ಇದಂತೂ ಸೂಪರಾಗಿ ಆಗುತ್ತೆ ಗೈಸ್. ಮೊನ್ನೆ ಮಾಡಿದ್ದೆ ನಾನು, ಒಂದೇನ ಮಿಕ್ಸಿದೆ ನಾನು, ಅದನ್ನು ಇವತ್ತು ಮಾಡಿದ್ದೀನಿ. ಅಷ್ಟೇ ತೊಂಡೆಕಾಯಿ ಮತ್ತು ಕಾಳೆಲ್ಲ ಮಿಕ್ಸ್ ಹಾಕಿ ಇದು ಒಂದು ಪಲ್ಯ. ಹಾಗಲಕಾಯಿ ಗೊಜ್ಜು ಮತ್ತು ಮೊಸರುದು ಇದೆಲ್ಲ ಖಾಲಿ ಮಾಡಿಬಿಟ್ಟು ಬೆಂಡೆಕಾಯಿ ಪಲ್ಯ ಹಾಕು. ಸೂಪರ್ ಟೇಸ್ಟ್ ಮಾಡ್ದೇನೆ ಯಾವುದನ್ನು ಅದು ಬೇಡ ಇದು ಬೇಡ ಅಂತ ಹೇಳ್ಬಾರ್ದಮ್ಮ. ಇದು ಬೆಂಡೆ ಫ್ರೈ ಬಂದ್ಬಿಟ್ಟು ಸೇಮ್ ಡಾಬಾದಲ್ಲಿ ಮಾಡ್ತಾರಲ್ಲ ಗೈಸ್, ಅದೇ ಟೇಸ್ಟು. ಬೇಕಾದರೆ ರೆಸಿಪಿ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ಒಂದಿನ ಬೇಕಾದರೆ ರೆಸಿಪಿ ಹಾಕ್ತೀನಿ. ಇದು ಸೂಪರ್ ಆಗಿದೆಯಾ? ಮತ್ತೆ ತಿನ್ನಲ್ಲ ಅಂತಿದ್ದ? ಅಮೃತ ತಂದಿದೆ ಸೇಮ್ ಡಾಬಾದಲ್ಲಿ ಏನು ಟೇಸ್ಟ್ ಬರುತ್ತೋ ಸೇಮ್ ಅದೇ ಥರ ಇದೆ. ಬೇಕಂದರೆ ರೆಸಿಪಿ ಕೇಳಿ ಕಮೆಂಟ್ ಮಾಡಿ, ನಾನು ರೆಸಿಪಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ.
ಸರಿ ಗೈಸ್, ಎಲ್ಲರೂ ಊಟ ಆದಮೇಲೆ ಸಿಗ್ತೀವಿ ನಿಮಗೆ. ಬಾಯ್ ಬಾಯ್. ತುಂಬ ಚೆನ್ನಾಗಿ ನೋಡಿ ಗೈಸ್, ಆ್ಯಕ್ಚುಲಿ ಮಮ್ಮಿ ಕಾಫಿ ಕೇಳಿದ್ರು, ಅದಕ್ಕೆ ಬ್ಲ್ಯಾಕ್ ಕಾಫಿ ಮಾಡಿ ಅವ್ರಿಗೆ ಕೊಡೋಣ ಅಂತ ಹೋಗ್ತಿದ್ದೀನಿ. ನೋಡಿ ಬ್ಲ್ಯಾಕ್ ಕಾಫಿ ಇದೆ, ಬನ್ನಿ ಮಮ್ಮಿ ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ. ನೋಡಿ ಗೈಸ್, ಕಾಫಿ ಕೊಡ್ತಿದ್ದೀನಿ ಮಮ್ಮಿಗೆ, ಬಿಸಿ ಇದೆ. ಅಲ್ಲಿ ಯಾರೋ ಒಬ್ಬರು ನನಗೂ ಕೊಡಿ ಅಂತ ಕೂತ್ಕೊಂಡಿದ್ದಾರೆ, ಬಟ್ ಅವ್ರಿಗೆ ಕೊಡಲ್ಲ ನಾವು. ಕಾಫಿ ಕೊಡಬಾರ್ದು, ಅದರಲ್ಲೂ ಬ್ಲ್ಯಾಕ್ ಕಾಫಿ ನೆವರ್. ಬಿಸಿ ಇದೆ ಗೈಸ್, ತುಂಬಾ ಬಿಸಿ ಇದೆ. ಏನು ತುಂಬಾ ಬಿಸಿ ಐತಂತ ಹೇಳಿದ್ದು. ಬಿಸಿ ಇಲ್ಲದೆ ತಣ್ಣಗೆ ಕಾಫಿ ಯಾರು ಕುಡಿಯೋಕ್ಕಾಗಲ್ಲ. ಮತ್ತೆ ಉಗುರು ಬಚ್ಚ ಕೊಟ್ಟರೆ ಬಿಸಿನೇ ಇಲ್ಲ ಅಂತ. ಅದೆಷ್ಟು ಬಿಸಿ ಐತೆ ನೋಡು. ನೋಡಿ ಗೈಸ್, ಅಷ್ಟೊಂದು ಬಿಸಿ ಇದೆ. ಅದಕ್ಕೆ ಮಮ್ಮಿ ಆಮೇಲೆ ಕುಡಿತೀನಿ ಅಂತ ಹೇಳ್ತಿದ್ದಾರೆ. ಈಗ ಇಲ್ಲಿ ಅವರಿಬ್ಬರ ಮಧ್ಯೆ ಒಂದು ಟಗ್ ಆಫ್ ವಾರ್ ಟೈಪ್ ನಡೀತಾ ಇದೆ. ಬಿಸಿ ಇಲ್ಲದೆ ತಣ್ಣಗೆ ಕುಡಿಯೋಕ್ಕಾಗತ್ತಾ ಅಂತ ಕೇಳ್ತಿದ್ದಾರೆ ಗೈಸ್ ನನಗೆ. ಕಾನ್ವರ್ಸೇಷನಲ್ಲಿ ಟಗ್ ಆಫ್ ವಾರ್ ಟೈಪ್ ಮಾಡ್ತಿದ್ದಾರೆ ಗೈಸ್. ಕೋಲ್ಡ್ ಕಾಫಿ ಕುಡಿಯಲ್ವಾ? ಕೋಲ್ಡ್ ಕಾಫಿ ಚೆನ್ನಾಗಿರುತ್ತಪ್ಪ, ನಿಮ್ಮ ಥರ ಬ್ಲ್ಯಾಕ್ ಕಾಫಿ. ಬರ್ಗರ್ ಜೊತೆ ಕೊಡ್ತಾರೆ ಕೋಲ್ಡ್ ಕಾಫಿ. ಬರೀ ಇದೆ ಗೈಸ್, ಫ್ರೆಂಚ್ ಫ್ರೈಸ್, ಸ್ನ್ಯಾಕ್ಸ್, ಆಚೆ ಕಡೆ ಮೋಮೋಸ್. ನಮ್ಮ ಮನೆ ಹತ್ರ ಬೇರೆ ಇದಾಗ್ಬಿಟ್ಟು ಅಂಗಡಿ ಯಾವ್ದಾದ್ರು ಓಪನ್ ಆಗಿರೋದು, ಡಾಮಿನೋಸ್ ಓಪನ್ ಆಗಿದೆ. ಅಲ್ಲಿ ಇನ್ನೂ ಗೈಸ್ ಓಪನ್ನೇ ಆಗಿಲ್ಲ. ಅಷ್ಟು ಬೇಗ ಅವ್ರ ಅಪ್ಪನ ಹತ್ರ ಕಾಸು ಹಾಕಿಸ್ತೀನಿ ಹೋಗಿ 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 ಅಂತ ನಾವೇನು ಮಾಡಿದ್ವಿ, ಓಪನ್ ಆಗದೇ ಹೋಗ್ಬಿಟ್ಟಿದ್ವಿ ಒಳಗಡೆ. ಮಂಡೇ ಓಪನ್ ಆಗೋದು ಅಂತಂದು ಹೇಳಿದ್ರು, ಮತ್ತೆ ವಾಪಸ್ ಬನ್ನಿ. ಮಂಡೇ ಓಪನ್ ಈಗ. ಯಾಕೆ ಟುಮಾರೋ? ನಾವಿಬ್ಬರು ಹಾಲು ಕುಡಿತಾ ಇಲ್ಲ ಗೈಸ್ ಇವತ್ತು. ಸೊ ಆ್ಯಕ್ಚುಲಿ ತಿಂದಿದ್ದೆ ಸಾಯಂಕಾಲ ಜಾಸ್ತಿ ಆಯಿತು. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಗೈಸ್, ಸಿಕ್ಕಾಪಟ್ಟೆ ಮಳೆ. ಆಚೆಗೆ ಹೋಗ್ತಿಲ್ಲ. ಬಿಸಿ ಬಿಸಿಗೆ ಏನಾದರೂ ಇರಬೇಕು ಬಸ್. ಬಿಸಿ ಬಿಸಿಗೆ ಏನಾದರೂ ಇರಬೇಕು. ಏನಿರಬೇಕು ಬಿಸಿ ಬಿಸಿಗೆ? ಬಿಸಿ ಬಿಸಿ ಏನಾದರೂ ತಿನ್ನೋಕ್ಕಿರಬೇಕು ಅನ್ನೋ, ಬಿಸಿ ಬಿಸಿಗೆ ಏನಾದರೂ ಇರಬೇಕು ಅಂತ ಗೂಬೆ. ಏನಾದರೂ ಮಾಡಿಕೊಡಿ, ಕಬಾಬ್ ಮಾಡಿಕೊಡಿ. ಇಲ್ಲ ಏನದು ಕೇಳ್ತಾನೆ ಇರ್ತಾಳೆ, ಏನಾದರೂ ಒಂದು ಕೇಳ್ತಾನೆ ಇರ್ತಾಳೆ ಗೈಸ್. ಮೋಮೋಸ್ ಇವಾಗ ಆಗೋದಿಲ್ಲ, ಅವಳು ಕೇಳಿದ ತಕ್ಷಣ ಮಾಡೋಕ್ಕಾಗತ್ತೆ ಗೈಸ್. ಮೋಮೋಸ್ ತರಿಸ್ಕೊಡ್ಬೇಕು, ಹೊರಗಡೆ ಫುಡೇ ತರಿಸ್ಕೊಡೋದು. 10 ಮಿನಿಟ್ಸ್ ಅಷ್ಟೇ, ಆರ್ಡರ್ ಮಾಡಿದ್ರೆ ಟಿಂಗ್ ಅಂತ ಬರುತ್ತೆ. ಅದಕ್ಕೆ ತರಿಸಿ ಎಲ್ಲ ಕೊಡೋಕ್ಕಾಗಲ್ಲ. ಮನೇಲಿ ಮಾಡಿಕೊಡು. ಮನೇಲಿ ಮಾಡ್ತೀನಿ, ನಾಳೆ ಎಲ್ಲ ನಾಳೆ ಮಾಡ್ತೀನಿ. ಇವಾಗ ಹೇಳಿದ ತಕ್ಷಣ ಮಾಡೋಕ್ಕಾಗಲ್ಲ. ಇವಾಗ ಏನಿದೆ ಆಗಲ್ಲ. ಜಗಳ ನಡೀತಾನೆ ಇರಲಿ ಗೈಸ್, ನಾವು ಹೋಗೋಣ ಬನ್ನಿ. ಬಾಯ್ ಬಾಯ್, ಆಮೇಲೆ ಸಿಗುವ. ನೋಡಿ ಗೈಸ್, ಇವಾಗ ಕಾಫಿ ಕೊಟ್ಲು, ಅಕ್ಕ ಒಳಗೆ ಹೋಗ್ಬಿಟ್ಲು. ಇವಾಗ ನಾನು ಅಮ್ಮ ಟಿ ವಿ ನೋಡ್ತಾ ಇದ್ದೀವಿ. ಟಿ ವಿ ನೋಡೋಕೆ ಬರ್ತಾಳೆ ಗೈಸ್ ನನ್ನ ಜೊತೆಗೆ. ನಾನು ಏನಾದರೂ ಮೊಬೈಲಲ್ಲಿ ಏನಾದರೂ ನೋಡ್ತಾ ಇದ್ರೆ ಬರ್ತಾ ಇರ್ತಾಳೆ. ನಾನು ಏನಾದರೂ ಇದು ಮಾಡಬೇಕಂದ್ರೆ ಬರ್ತಾ ಇರ್ತಾಳೆ. ಅದೇ ಹೋಗು ಅಂದರೆ ನಾವು ಓದಕ್ಕಂತೆ ಸುಮ್ಮನೆ ಹೇಳಿ ಗೈಸ್, ಓದ್ತೀನಿ ಯಾವಾಗಲೂ. ಹಾಲಿಡೇಸ್ ಇದೆ ಗೈಸ್, ಸೊ ಹಾಲಿಡೇಸ್ ಇದ್ದಾಗ ಎಂಜಾಯ್ ಮಾಡಬೇಕು ಅಲ್ವಾ? ಎಂಜಾಯ್ ಇರೋದೊಂದು ಜೀವನ ಗೈಸ್, ಇರೋವರೆಗೂ ಜೀವನ ಎಂಜಾಯ್ ಮಾಡ್ತಾ ಇರೋವರೆಗೂ ಜೀವನ, ಇರೋದೊಂದು ಜೀವನ. ಏನು ಇನ್ನು ಏನೇನು ಬರುತ್ತೆ ಬಾಯಲ್ಲಿ ಹೇಳು. ಹೇಳ್ತೀನಿ. ಏನೇನು ಬೇಕೋ ಎಲ್ಲ ತಿಂತಾ ಇರಬೇಕು ಗೈಸ್ ಜೀವನ ಇರೋವರೆಗೂ. ಒಂದು ಜೀವ ಹೋದ್ರದ್ದು ಏನು ತಿನ್ನೋಕ್ಕಾಗಲ್ಲ. ಆಮೇಲೆ ಅಷ್ಟೇ ನೋಡಿ. ಇವಾಗಲೇ ಇದು ಎಷ್ಟು ಬರುತ್ತೆ ಸಂಪಾದನೆ? ಒಂದು 10 ಕೋಟಿ 10 ಕೋಟಿ ಅಷ್ಟು ಸಂಪಾದನೆ ಮಾಡ್ತಿದ್ಯಾ ನೋಡಿ. ಹೌದೇ ಗೈಸ್, ನಿಜವಾಗ್ಲಿ 10 ಕೋಟಿಗೆ ಎಷ್ಟು ಸೊನ್ನೆ? ಫಸ್ಟ್ ಅದನ್ನು ತಿಳ್ಕೊ. 10 ಕೋಟಿಗೆ 8 ಟಿವಿ ಬರ್ತಾ ಇಲ್ಲ ಗೈಸ್, ಮಳೆ ಬರ್ತಾ ಇದೆ, ಸಿಗ್ನಲ್ ಇಲ್ಲ, ಏನೂ ಇಲ್ಲ ಗೈಸ್ ಮಾಡೋಕ್ಕೆ. ಏನಾದರೂ ಮಾಡೋಣ ಅಂದರೆ ಏನು ಮಾಡ್ತೀಯಾ? ಡ್ರಾಯಿಂಗ್ ಮಾಡು, ಡ್ರಾಯಿಂಗ್ ಮಾಡು ಗೈಸ್. ನಿಮ್ಗೆ ಏನಾದರೂ ಡ್ರಾಯಿಂಗ್ ಬೇಕಂದರೆ, ಡ್ರಾಯಿಂಗ್ ವಿಡಿಯೋ ನೋಡಬೇಕು ಅಂದರೆ ಕಮೆಂಟ್ ಹಾಕಿ. ಡ್ರಾಯಿಂಗ್ ಕ್ರಾಫ್ಟ್ಸ್ ಏನಾದರೂ ಬೇಕಂದರೆ ಕಮೆಂಟ್ ಹಾಕಿ, ನಾನು ಮಾಡಿಕೊಡ್ತೀನಿ. ನನಗೇನು ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ, ಸ್ವಲ್ಪ ಬರುತ್ತೆ ಅಷ್ಟೇ. ಇವಾಗ ಒಂದು ಡ್ರಾಯಿಂಗ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ನಾನು ಏನೇನು ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ.
ಮಾಡಿಲ್ಲ ಅಂದರೆ ತೋರಿಸೋಣ. ನೋಡ್ತೀನಿ ನಾನು ಬೇಡ ಮಾಡ್ತೀನಿ ಅಂದರೆ ತೋರಿಸ್ತೀನಿ ಅಲ್ವಾ ಮಮ್ಮಿ? ಮಮ್ಮಿ ಕಾಫಿ ಇಲ್ಲಿದೆ, ತಣ್ಣಗಾಗ್ತಿದೆ, ಫುಲ್ಲು ಚಳಿ ಗಾಯ್ಸ್. ತೋರಿಸ್ತೀನಿ ಆಚೆ ಕಡೆ ಹೆಂಗಿದೆ ಅಂತ. ಬೇಡ, ಕತ್ಲೆ ಹೋಗ್ಬಾರ್ದು. ಲೈಟೇ ಹಾಕಿದೆ. ತುಂಬ ಹಾವು ಗೈಸ್ ನಮ್ಮನೆ ಹತ್ರ. ನಮ್ಮನೆ ಹತ್ರ ಅಂತಲೇ ಇಲ್ಲಿ ಎಲ್ಲ ಕಡೆನೂ ಹಾವೇನೆ. ಮೊನ್ನೆನೂ ಬಂದಿದೆ ಒಂದು ಹಾವು. ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. 2 ಹಾವು ಇಲ್ಲಿ. ಆ್ಯಕ್ಚುಲಿ ನಮ್ಮನೆ ಬಾಗ್ಲಿ ಇದೆಯಲ್ವಾ, ನಾವು ಬಂದಾಗಿಂದ ಒಂದು 15 ಹಾವು ಅಂತೂ ಬಂದಿದೆ. ಬರುತ್ತೆ ಎತ್ಕೊಂಡೋಗ್ಬಿಡೋದು ಅಷ್ಟೇ. ಮೊನ್ನೆ ಒಂದು ಬಂದ್ಬಿಟ್ಟಿದೆ. ಇವಳ ಕಣ್ಣಿಗೆ ಜಾಸ್ತಿ ಕಿಟ್ ಕಾಣಿಸೋದು ಹಾವು. ಆಚೆಗೆ ಹೋಗಿರೋ ಟೈಮಲ್ಲಿ ನಾವೇನಾದ್ರೂ ಒಳಗಡೆ ಮಾಡಿರ್ತೀವಿ. ಮೊನ್ನೆ ಪೂಜೆ ಮಾಡ್ತಾ ಇದ್ವಿ, ಪೂಜೆ ಮಾಡೋ ಟೈಮಿಗೆ ಬಂದ್ಬಿಟ್ಟಿದ್ದೆ ಹಾವು. ಪೂಜೆ ಮಾಡಿದೆ ಗೈಸ್. ಪೂಜೆ ಮಾಡಿ ಕುತ್ಕೊಂಡೆ, ದೇವ್ರ ಹಾಡು ಹಾಕಿದೆ, ಕೇಳ್ಕೊತಿದ್ದೆ. ಆಮೇಲೆ ತಿರ್ಗಾ ಅಮ್ಮ ಅಲ್ಲಿ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ರು. ಜಗ್ಗಿದೆ, ಕಿಟಕಿ ಇದೆಯಲ್ಲ, ಅಲ್ಲಿ ಜಗ್ಗಿಗೆ ನೀನು ಹೋಗಿ ತಗೊಂಬ ಅಂದರು. ಹೋದ್ರು. ಇಲ್ಲಿ ಸಂಪತ್ರ ಇತ್ತು, ಬ್ಲ್ಯಾಕ್ ಕಲರ್ ನಾಗರಾವ್ ಚಿಕ್ಕದು ಇಷ್ಟಿತ್ತು. ಅದು ನೋಡಿ ಅದ್ರ ಮೇಲೆ ಕಾಲಿಡ್ಬೇಕಿತ್ತು. ನನಗೆ ಸುಳ್ಳು ಹೇಳ್ತಿದ್ದಾಳೆ ಅಂದ್ಕೊಂಡು ನೋಡಿದ್ರೆ ನನಗೆ ಅಂದರೆ ಸುಳ್ಳು ಹೇಳೋದಲ್ಲ ಅಂತ ಗೊತ್ತಿದ್ದು. ಒಟ್ಟಲ್ಲಿ ತುಂಬ ಹಾವು ಬರ್ತಿತ್ತಲ್ವಾ, ಆಮೇಲೆ ನನಗೆ ಅವಳು ಹೇಳೋದಕ್ಕಿಂತ ಕಚ್ಚಿಬಿಡುತ್ತಾವ ಎಲ್ಲಾದ್ರೂ ಏನಾದರೂ ಅಂತ ನನಗೆ ಭಯ. ಆಮೇಲೆ ಹೋಗಿ ನೋಡಿದ್ರೆ ಆಮೇಲೆ ಇಲ್ಲಿ ಯಾರಿಗೆ ಏನು ಹೇಳೋದು, ಸುಮ್ಮನೆ ಇದ್ವಿ. ಅದು ನಾವು ಕಿರ್ಚೋ ಸೌಂಡ್ಗೆ ಇಲ್ಲಿ ಮನೆ ಬಾಗ್ಲ ಹತ್ರ ಬಂದ್ಬಿಟ್ಟು ಅದು ವಾಪಸ್ ಹಿಂದೆ ತಿರ್ಕೊಂಡಿದ್ದ ತಕ್ಷಣನೇ ಅದು ಹೋಗ್ತಾ ಇದೆ. ಇವಳು ಇನ್ನೂ ಕಿರ್ಚುತ್ತಾ ಇದ್ದಾಳೆ. ಆಮೇಲೆ ಬೇಡ ಕಿರ್ಚ್ಬಿಡ, ಸುಮ್ಮನಿರೋದು ಹೋಗುತ್ತೆ ಅಂತಂದು ಅಲ್ಲಿವರೆಗೂ ಹೋಯ್ತು. ಆಮೇಲೆ ಮೇಲ್ಗಡೆ ಬಂದ್ಬಿಟ್ಟು ಒಂದು ಕವರಲ್ಲಿ ಇಟ್ಬಿಟ್ಟು ಆ ಕಡೆ ತುಂಬಾ ಅವಕಾಶ, ತುಂಬಾ ಅಮ್ಮ ಫ್ರೆಂಡ್. ಆದ್ರೆ ಮಾತಾಡ್ಸಿಲ್ಲ. Emotional damage. ಅದಕ್ಕೆ ಬಂದು ಮಾತಾಡ್ಸ್ಕೊಳ್ಳುತ್ತೆ. ಯಾವಾಗ ಚಿಕ್ಕದೇ, ದೊಡ್ಡದೇನಿಲ್ಲ, ಚಿಕ್ಕದು ಇಷ್ಟಿಷ್ಟುದ ಇರುತ್ತೆ. ಮಮ್ಮಿ ಚಿಕ್ಕದು ಬರ್ತಾ ಇರುತ್ತೆ. ದೊಡ್ಡದು ಬಂದ್ಬಿಟ್ರೆ ಒಂದೇ ಸಲ ಏನ್ ಮಾಡ್ತೀಯ? ದೊಡ್ಡದು ಬಂದ್ರೆ ಏನ್ ಮಾಡೋದು ಗೊತ್ತಿಲ್ಲ. ಬುಸ್ ಅಂತ ಎತ್ಬಿಟ್ರೆ ಅವು ಹಿಂಗೆ ಅವಾಗ ನೋಡ್ಕೊಳ್ಳೋಣ, ಬಂದಾದ್ಮೇಲೆ ನೋಡ್ಕೊಳ್ಳೋಣ. ಮುಂಚೆನೆ ಯಾಕೆ ಅಲ್ವಾ? ಓಕೆ ಗೈಸ್, 20 ಮಿನಿಟ್ಸ್ ಆದಮೇಲೆ ನಾನು ನೋಡ್ತೀನಿ. ಡ್ರಾಯಿಂಗ್ ಮಾಡ್ತೀನಿ ಅಥವಾ ಕ್ರಾಫ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆನಾ? ಏನು ಶೇರ್ ಮಾಡ್ತಾಳೋ ಏನೋ ಗೊತ್ತಿಲ್ಲ ಗೈಸ್. ನನಗೆ ಡ್ರಾಯಿಂಗ್ ಕ್ರಾಫ್ಟ್ ವಿಡಿಯೋ ಮಾಡಬೇಕಂದ್ರೆ ತುಂಬ ಇಷ್ಟ. ಆದರೆ ವಿಡಿಯೋ ಮಾಡೋಕ್ಕೆಲ್ಲ ತುಂಬ ಇಷ್ಟ. ಅವಳು ಮೇಕಪ್ ಆಗೋಕ್ಕೆ ತುಂಬ ಇಷ್ಟ, ಡ್ರೆಸ್ಸಿಂಗ್ ಮಾಡ್ಕೊಳಕ್ಕೆ ತುಂಬ ಇಷ್ಟ, ರೆಡಿ ಹೋಗೋದಕ್ಕೆ ತುಂಬ ಇಷ್ಟ, ವೆರೈಟಿ ತಿನ್ನೋದು ಇಷ್ಟ, ಎಲ್ಲಿ ಟೇಸ್ಟು ಚೆನ್ನಾಗಿ ಮಾಡ್ತಾರೋ ಅಲ್ಲೆಲ್ಲ ಹೋಗಿ ತಿನ್ನಬೇಕು ಅಂತ ಇಷ್ಟ ಅವಳಿಗೆ. ಮನೆ ಫುಡ್ ಅದು ಬಲಂತಕ್ಕೆ ತಿಂತಾ ಇರ್ತಾಳೆ. ಏನು ಮಾಡೋದು ಗೈಸ್, ತಿನ್ನಬೇಕು ಅನಿಸುತ್ತೆ, ತಿಂತಾ ಇರ್ತೀವಿ ಅಷ್ಟೇ. ತಿನ್ಬೇಕು ಅನ್ಸುತ್ತೆ, ತಿಂತಾ ಇರ್ತಾಳೆ ಅಷ್ಟೇ. ಏನು ಬೇಕೋ ಎಲ್ಲ ತಿನ್ನಬೇಕು ಅಲ್ಲ. ಓಕೆ ಗೈಸ್, 5 ಮಿನಿಟ್ಸ್ ಆದಮೇಲೆ ಯೋಚನೆ ಮಾಡಿ ಆಮೇಲೆ ನಿಮ್ಮ ಜೊತೆ ಸಿಗ್ತಾಳೆ. ಬಾಯ್ ಮಾಡು. ಬಾಯ್.